ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವರು ಬೆಳಿಗ್ಗೆನೇ ಎಲ್ಲಿ ಹೊರಟಿದ್ದಾರೆ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಅವ್ರಿಗೆ ಇವತ್ತು ಫುಲ್ ಡೇ ಕೆಲಸ, ಅಂದರೆ ಹೊರಗಡೆ ಹೋಗೋ ಪ್ಲ್ಯಾನಿಂಗ್ ಇತ್ತು. ಪಾಣತೂರಿಗೆ ಹೋಗ್ಲಿಕ್ಕಿತ್ತು, ಹಾಗೆಯೇ ನೆಕ್ಸ್ಟ್ ನಮಗೆ ಮಧ್ಯಾಹ್ನದ ನಂತರ ಸುಳ್ಯಕ್ಕೆ ಹೋಗ್ಲಿಕ್ಕಿತ್ತು. ಏನು ವಿಷಯ ಅಂತ ಹೇಳ್ತೀನಿ. ಹಾಗೆಯೇ ಈ ವಿಡಿಯೋನ ಬಂದು ನಾನು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಒಂದು 2 ಮಂತ್ಸ್ ತುಂಬಾ ಬ್ಯುಸಿಯಾಗಿಬಿಟ್ಟೆ. ನಾನು ಸ್ವಲ್ಪ ಕೆಲಸ ಎಲ್ಲ ನಡೀತಾ ಇತ್ತು, ಹಾಗಾಗಿ ಇನ್ನೂ ನೀವು ಇಲ್ಲಿ ನೋಡ್ತಾ ಇರಬಹುದು, ಅತ್ತೆ ಬಂದಿದ್ದರು. ಅಂದರೆ ಏಪ್ರಿಲಲ್ಲಿ ಮಾಡ್ಕೊಂಡಿರುವಂಥ ವಿಡಿಯೋ ಇದು. ಸ್ಟಾರ್ಟಿಂಗಲ್ಲಿ ಅವ್ರು ಬಂದಿದ್ದರು, ಅಲ್ಲಿ ರಜೆ ದೇವಾಂಶಿಗೆ ಸ್ಕೂಲ್ ಮುಗ್ದಾಗೆ ಮನೆಗೆ ಬಂದಿದ್ದರು. ಅವ್ರು ಈ ಬಂದಾಗೆ ಏನೋ ಒಂದು ಆಲೂಗಡ್ಡೆ ಅಂತೆ, ಅದನ್ನು ಸೆಂಡ್ಗೆ ಮಾಡಬೇಕು ಏನೋ ಅಂತ ಹೇಳಿಬಿಟ್ಟು ಅಲ್ಲಿ ಒಣಗ್ಲಿಕ್ಕೆ ಹಾಕಿದ್ರು, ಕುಯ್ದುಬಿಟ್ಟೆಲ್ಲ. ಹಾಗೆಯೇ ನಮ್ಮ ಮನೆಯವರು ಪಾಣತೂರಿಗೆ ಹೋಗ್ತಾರೆ, ಜೊತೆಗೆ ಅಕ್ಕನಿಗೂ ಏನೋ ಸ್ವಲ್ಪ ಕೆಲಸ ಇತ್ತು, ಹೋಗಬೇಕು ಅಂತ ಹೇಳಿಬಿಟ್ಟು ಅವರು ಹೋಗ್ತಾ ಇದ್ದಾರೆ. ಇನ್ನು ಮಕ್ಕಳಿಗೆ ರಜೆ ಆವಾಗಷ್ಟೇ ಸ್ಟಾರ್ಟ್ ಆಗಿತ್ತು, ಯಾಕೆಂದರೆ ಇದು ಏಪ್ರಿಲ್ ಒಂದು 10 ನಂತರ ಒಂದು 11, 13, 12 ತಾರೀಕಲ್ಲಿ ಮಾಡ್ಕೊಂಡಿರುವಂಥ ವಿಡಿಯೋ. ಇಷ್ಟು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಅಷ್ಟೊಂದು ಬ್ಯುಸಿಯಾಗಿ ಬಿಟ್ವಿ ಕೂಡ ನಾವು. ಹಾಗೆಯೇ ಇಲ್ಲಿ ಮಾವಿನ ಹಣ್ಣು ಸೀಸನ್ ಅಲ್ವಾ, ಮಾವಿನ ಹಣ್ಣು ಎಲ್ಲ ತಿಂತಾ ಇದ್ದಾರೆ. ಚಿಂಟುಗೆ ಖುಷಿನೋ ಖುಷಿ, ಇವಾಗಷ್ಟೇ ಮಾವಿನ ಹಣ್ಣೆಲ್ಲ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಗೇರ್ ಬೀಜ, ಮಾವಿನ ಹಣ್ಣಂತೆ ಎಲ್ಲ. ಹಾಗೆಯೇ ಇಲ್ಲಿ ಚಿಂಟು ನನಗೆ ಒಂದು ಮಾವಿನ ಹಣ್ಣನ್ನು ತೋರಿಸ್ತಾ ಇದ್ದಾನೆ. ಇದು ನಮ್ಮ ಅಂಗಳದಲ್ಲಿ ಒಂದು ಮಾವಿನ ಮರ ಇದೆ, ಅಲ್ಲಿ ಆಗಿರುವಂಥದ್ದು. ಅದರಲ್ಲಿ ವರ್ಷಕ್ಕೆ ಒಂದು 2-3 ಅಷ್ಟೇ ಮಾವಿನಕಾಯಿ ಬಿಡುತ್ತೆ. ಅದರಲ್ಲಿ ಒಂದು ಅವರೆಲ್ಲ ಸೇರ್ಕೊಂಡು ತಿಂದಿದ್ದಾರಂತೆ, ಅದಕ್ಕೆ ನಾವೆಲ್ಲ ತಿಂದಿದ್ದಾರೆ ಅಂತ ಹೇಳ್ತಾ ಇದ್ದ ಚಿಂಟು. ಅದಕ್ಕೆ ಯಾನು ಹತ್ರ ಕೇಳ್ತಾ ಇದ್ದೆ ನಾನು, ನೀನು ತಿಂದಿದ್ದೀಯಾ ಅಂತ ಕೇಳ್ತಾ ಇದ್ದೆ. ಅವಳು ಸುಮ್ಮನೆ ಒಂದು ಸ್ಮೈಲ್ ಕೊಟ್ಲು ಅಷ್ಟೇ. ಅಷ್ಟೊತ್ತಿಗೆ ಚಿನ್ನು ಮತ್ತು ಜತ್ತುನ ನೋಡ್ತಾ ಇರ್ಬೋದು ನೀವಿಲ್ಲಿ. ಕೆಳಗೆ ಮನೆಯಿಂದ ಕೆಳಗಡೆ, ಅಂದರೆ ಅಂಗಳ ಕಳೆದಾಗೆ ಕೆಳಗೆ ತುಂಬ ಕೆಳಗೆ ಡೌನಲ್ಲಿ ಬರೆ ಥರ ಇದೆ, ಅಲ್ಲಿಗೆ ಅವರು ಇಳ್ಕೊಂಡು ಹೋಗೋದು. ಅದರಲ್ಲೇ ಆಟ ಅವ್ರದ್ದು. ಯಾವಾಗ ರಜೆ ಸಿಕ್ಕಿದ್ರೆ ಸಾಕು ಅಲ್ಲಿಯೇ ಆಟ ಆಡ್ತಾ ಇರ್ತಾರೆ. ಇನ್ನು ಮಕ್ಕಳದು ಹೀಗೆ ಆಟ ಮುಂದುವರಿತಾನೆ ಇತ್ತು. ನಮಗೆ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ, ಆವಾಗಷ್ಟೇ ಮಧ್ಯಾಹ್ನ ಆಗ್ಲಿಕ್ಕಾಯ್ತು. ನಮ್ಮ ಮನೆಯವರು ಪಾಣತೂರಿಗೆ ಹೋದವರು ವಾಪಸ್ ಬಂದರು. ಇನ್ನು ಮಧ್ಯಾಹ್ನದ ನಂತರ ನಾವು ಸುಳ್ಯಕ್ಕೆ ಹೋಗೋ ಪ್ರೋಗ್ರಾಮ್ ಇತ್ತು. ಅಂದರೆ ಸ್ವಲ್ಪ ಅಡಿಕೆ, ಸ್ವಲ್ಪ ರಬ್ಬರ್ ಎಲ್ಲ ಇತ್ತು ಕೊಡಲಿಕ್ಕೆ. ಅಂದರೆ ಲಾಸ್ಟ್ ರಬ್ಬರ್ ಅದು ಆ ವರ್ಷದ್ದು ಸ್ಟಾಕ್ ಇತ್ತು, ಸ್ವಲ್ಪ ಅದನ್ನು ಕೊಟ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ಹೊರಡ್ತಾ ಇದ್ದೀವಿ. ಕಾರಲ್ಲಿ ಎಲ್ಲ ತೊಗೊಂಡು ಹೋಗೋಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಪುನಿ ಅಣ್ಣ ಇದ್ದಾರೆ, ಅವ್ರು ಜೀಪಲ್ಲಿ ಫಸ್ಟಿಗೆ ಕಳಿಸ್ಕೊಟ್ರು ನಮ್ಮ ಮನೆಯವರು. ಅಂದರೆ ಚಿನ್ನು ಕೂಡ ಜೀಪಲ್ಲೇ ಹೋದ, ನಾನು ಜೀಪಲ್ಲೇ ಹೋಗ್ತೀನಿ. ಮತ್ತು ಮೇಲ್ಗಡೆ ಭಾವ ಕೂಡ ಇದ್ದರು, ಪುಟ್ಟ ಭಾವ ಅಂತ ಅವರು. ಹಾಗೆಯೇ ಪುನಿಯಣ್ಣನ ಜೀಪಲ್ಲಿ ಹೋಗ್ತಾ ಇರುವಂಥದ್ದು. ಚಿನ್ನೂ ಹೋಗ್ಬಿಟ್ಟಿದ್ದಲ್ಲ, ಇನ್ನು ಚಿಂಟು ನನ್ನ ಜೊತೆ ಇದ್ದ. ನಾನು ಹೋಗಲ್ಲ ಅಂತ ಹೇಳಿಬಿಟ್ಟು. ಚಿನ್ನುಗೊಂದು ಏನೋ ಗೊತ್ತಿಲ್ಲ, ಸುಮಾರು ದಿನ ಆದಮೇಲೆ ಒಂದು ಕ್ರೇಸ್ ಥರ ಅವನಿಗೆ, ಅಂದರೆ ನಾನು ಜೀಪಲ್ಲಿ ಹೋಗ್ತೀನಿ ಅನ್ನೋಂಥ ಇಂಟ್ರೆಸ್ಟ್ ಪಟ್ಟು ಅವನೇ ಹೋದ. ಸೊ ಹೋಗಲಿ ಅಂತ ಹೇಳಿಬಿಟ್ಟು 4 ಜನರೊಟ್ಟಿಗೆ ಮಾತಾಡಿ ಬೆರಿಬೇಕು ಮಕ್ಕಳು, ಆವಾಗಷ್ಟೇ ಎಲ್ಲರೂ ಪರಿಚಯ ಆಗೋದು, ಎಲ್ಲರ ಜೊತೆನೂ ಚೆನ್ನಾಗಿ ಮಾತಾಡೋದು ಕಲಿತಾರೆ. ಹಾಗಾಗಿ ಕಳಿಸ್ಕೊಟ್ವಿ, ಅವ್ನು ಹೋಗಲಿ ಮುಂದೆ ಅಂತ ಹೇಳಿಬಿಟ್ಟು. ಇವಾಗ ನೀವು ನೋಡ್ತಾ ಇರಬಹುದು, ಮುಂದೆ ಜೀಪ್ ಹೋಗ್ತಾ ಇದೆ, ಪುನಿಯಣ್ಣನ ಜೀಪು. ನಾವು ಹಿಂದ್ಗಡೆ ಕಾರಲ್ಲಿ ಹೋಗ್ತಾ ಇದ್ದೀವಿ. ಆವಾಗ ಚಿಂಟು ಅಲ್ಲಿ ಹೇಳೋದು, ಇವಾಗ ರೋಡ್ ಅಲ್ಲ ಅವನಿಗೆ ಕರೆಕ್ಟಾಗಿ ಗೊತ್ತಾಗಿದೆ, ಯಾವ ಕಡೆ ಹೋಗಬೇಕು, ಸುಳ್ಯಕ್ಕಂದ್ರೆ ಯಾವ ಕಡೆ, ಪಾಣತೂರು ಅಂದರೆ ಯಾವ ಕಡೆ ಅಂತ ಕರೆಕ್ಟಾಗಿ ಗೊತ್ತಿದೆ ಅವನಿಗೆ. ಹಾಗೆ ಅಲ್ಲಿ ಟರ್ನ್ ಆಗಬೇಕಾದ್ರೆ ಅವನು ಹೇಳ್ತಾ ಇದ್ದ, ಇಲ್ಲಿ ಈ ಕಡೆ ಮೇಲ್ಗಡೆ ಹೋಗಬೇಕು, ಈ ಸೈಡ್ ಹೋಗಬೇಕು ಅಂತ ಹೇಳ್ಬಿಟ್ಟು. ಹಾಗೆಯೇ ಅಣ್ಣನ ಮುಂದೆ ಇದ್ದಾನಲ್ಲ ಅಣ್ಣ ಜೀಪಲ್ಲಿ, ಸ್ವಲ್ಪ ಓವರ್ಟೇಕ್ ಮಾಡಿ ಪಪ್ಪ ನಾವು ಮುಂದೆ ಹೋಗೋಣ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಬರ್ತಾ ಇದ್ದ. ಬರ್ತಾನೆ ಅವನು ನಿದ್ದೆನೇ ಮಾಡಿಬಿಟ್ಟ. ಕಾರ್ ಹತ್ತಿದ ತಕ್ಷಣ ಅವನಿಗೆ ನಿದ್ದೆ ಸ್ಟಾರ್ಟ್ ಆಯಿತು. ಇದು ಸುಳ್ಯದಲ್ಲಿರುವ ರಿಯಾ ಒಂದು ಶಾಪು, ಅಂದರೆ ರಬ್ಬರ್ ಪರ್ಚೇಸ್ ಮಾಡುವಂತಹ ಒಂದು ಶಾಪು. ಎಲ್ಲರೂ ಸಾಧಾರಣವಾಗಿ ಇಲ್ಲಿಗೆ ತಂದು ಕೊಡುವಂಥದ್ದು. ಹಾಗೆಯೇ ಜೀಪಲ್ಲಿ ಅವರು ಪುನಿಯಣ್ಣ ಬಂದಿದ್ರಲ್ಲ, ಚಿನ್ನು ಕೂಡ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಸೈಡಲ್ಲಿ ಕುತ್ಕೊಂಡಿದ್ದಾನೆ ಅವನು. ನಮ್ಮ ಮನೆಯವರು ಕಾರನ್ನು ಇಲ್ಲಿ ಸೈಡಿಗೆ ಇಟ್ಬಿಟ್ಟು ಜೀಪಿಂದ ರಬ್ಬರ್ ಇತ್ತಲ್ವ, ಅದನ್ನು ಇಳಿಸ್ಬೇಕು ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದಾರೆ. ಹಾಗೆಯೇ ಇಲ್ಲಿ ಒಬ್ಬರು ಸೈಡಲ್ಲಿ ಒಬ್ಬರು ತಾತ ಕಾಣ್ತಾ ಇದ್ದಾರಲ್ಲ, ಅವರು ನಮ್ಮ ಪರಿಚಯದವರು, ಅವರು ಕೂಡ ಇದ್ದರು. ಹಾಗೆಯೇ ಈ ಅಕ್ಕ ಇಲ್ಲಿ ಕೆಲಸ ಮಾಡೋ ಒಬ್ಬ ವರ್ಕರ್ ಅವರು ನಾವಿಲ್ಲಿ ಕಾರಲ್ಲಿ ಕೂತಿದ್ದೆ ಅಲ್ಲ ನಾನು, ಮಗುವನ್ನು ಎತ್ಕೊಂಡು. ನಮ್ಮ ಕಾರಲ್ಲಿ ಬೇರೆ ರಬ್ಬರ್ ಸ್ಟಾಕ್ ಇತ್ತೇನೋ ಅಂತ ಹೇಳಿಬಿಟ್ಟು ಕೇಳಲಿಕ್ಕೆ ಹತ್ರ ಬಂದರು ಅವರು, ರಬ್ಬರ್ ಇದೆಯಾ ಅಂತ ಹೇಳಿಬಿಟ್ಟು. ಇಲ್ಲ ಅಕ್ಕ, ಅಲ್ಲಿ ಗಾಡಿಲೇ ಇದೆ, ನಾವಿಲ್ಲಿ ಕೂತ್ಕೊಂಡಿರೋದು ಸುಮ್ಮನೆ ಅಂತ ಹೇಳಿದೆ ನಾನು. ಹಾಗೆಯೇ ನೀವಿಲ್ಲಿ ನೋಡ್ತಾ ಇರ್ಬೋದು, ನನಗೆ ಕೆಳಗಡೆ ಇಳಿಲಿಕ್ಕೆ ಆಗಲಿಲ್ಲ, ಚಿಂಟು ನಿದ್ದೆ ಮಾಡಿಬಿಟ್ಟಿದ್ದಲ್ಲ, ಅವನು ಡೀಪ್ ನಿದ್ದೆಯಲ್ಲಿ ಇದ್ದ. ಸೊ ಹಾಗಾಗಿ ನಾನು ಎಲ್ಲಾದರೂ ಶೇಕ್ ಆದರೆ ಅವ್ನ ನಿದ್ದೆಗೆ ಡಿಸ್ಟರ್ಬ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಗಾಡಿಯಿಂದ ಇಳಿಲಿಕ್ಕೆ ಹೋಗಲಿಲ್ಲ. ಇಲ್ಲಿ ಚಿನ್ನು ಜೀಪಲ್ಲಿ ಬಂದಿದ್ದಲ್ಲ, ಅವನಿಗೆ ಏನು ಹೇಳಲಿಕ್ಕೆ ಬಾಕಿ ಇತ್ತೋ ಗೊತ್ತಿಲ್ಲ, ನನ್ನ ಹತ್ರ ಬಂದು ಏನೋ ಗೊಣ ಅಂತ ಹೇಳ್ತಾ ಇದ್ದ. ಸೈಲೆಂಟ್
ಸೈಲೆಂಟಾಗಿ. ನನಗಂದು ಏನಂದು ಸರಿಯಾಗಿ ಕೇಳ್ತಿರ್ಲಿಲ್ಲ. ಇನ್ನು ಚಿಂಟುನ ನಾನು ಎಬ್ಬಿಸಿದೆ, ಸಾಕು ನಿದ್ದೆ ಮಾಡಿದ್ದು, ಏಳು, ಮನೆಯಿಂದ ಹೊರಟು ಸ್ವಲ್ಪ ಹೊತ್ತಿಗೆ ನಿದ್ದೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದ ಅವನು. ಸೊ ಇನ್ನು ಎದ್ದೇಳು ಸಾಕು ಅಂತ ಹೇಳಿಬಿಟ್ಟು ನಾನು ಏನೋ ಪುಸ್ಲೈಸಿ ಕರ್ಕೊಂಡು ಬರ್ತಾ ಇದ್ದೆ. ನಮ್ಮ ಚಿನ್ನುನ ನೀವು ನೋಡ್ತಿರ್ಬೋದು, ಏನು ಅವ್ನ ಮುಖ ಛಾಯೆನೇ ಒಂದು ಸ್ವಲ್ಪ ಚೇಂಜ್ ಆಗಿತ್ತು. ಅಂದರೆ ಸ್ವಲ್ಪ ಸಪ್ರಲ್ಲಿ ಆಗಿಬಿಟ್ಟಿದ್ದ ಅವನು. ಎಕ್ಸಾಮ್ ಅಂತೆ, ಓದು ಅಂತ ನಾವು ಬೇರೆ ಟಾರ್ಚರ್ ಮಾಡ್ತಾ ಇದ್ವಿ. ಮತ್ತು ಶಾಲೆಗೆ ಹೋಗೋದು ಬರೋದು ಸರಿಯಾಗಿ ತಿಂತಿರಲಿಲ್ಲ, ಆ ಥರ ಎಲ್ಲ ಆಗಿಬಿಟ್ಟಿತ್ತು. ಸ್ವಲ್ಪ ಸಪ್ರಾಗಿದ್ದ ಆ ಟೈಮಲ್ಲಿ ಅವನು. ಮತ್ತು ಚಿಂಟುನ ಇಲ್ಲಿ ನಾನು ಹೊರಗಡೆ ಕರ್ಕೊಳ್ಳೋಕ್ಕೋಸ್ಕರ ಚಪ್ಪಲೆಲ್ಲ ಹಾಕಿಸ್ತಾ ಇದ್ದೆ. ಒಂದು ಕೈಯಲ್ಲಿ ವಿಡಿಯೋ ಮಾಡಿಕೊಂಡು ಒಂದು ಕೈಯಲ್ಲಿ ಅವ್ನು ಚಪ್ಪಲು ಹಾಕಿಸ್ಕೋಬೇಕು. ಹಾಗೆ ಅವ್ನು ನನಗೆ ಬೈತಾ ಇದ್ದ. ಅವ್ನಿಗೆ ಇನ್ನೂ ನಿದ್ದೆ ಮಂಪ್ರಲ್ಲೇ ಇದ್ದ ಅವನು. ಸೊ ಹಾಗಾಗಿ ಅವನು ನನಗೆ ಬೈತಾ ಇದ್ದ, ಎಂತ ಸರಿ ಹಾಕು ನೀನು, ಸರಿ ಹಾಕೋದು ಇಲ್ಲ ಏನೂ ಇಲ್ಲ ಅಂತ ಹೇಳ್ಬಿಟ್ಟು. ಹಾಗೆ ನಾನು ಅವನನ್ನು ಸ್ವಲ್ಪ ಏನು ಮಾಡೋದು, ಮಕ್ಕಳು ನಿದ್ದೆಯಲ್ಲಿದ್ದಾಗ ನಾವು ಸ್ವಲ್ಪ ಏನೋ ಅದು ಇದು ಮಾತಾಡ್ಕೊಂಡು ಕರ್ಕೊಂಡು ಬರಬೇಕಲ್ಲ. ಹಾಗೆ ಅಲ್ಲಿ ರಬ್ಬರೆಲ್ಲ ಕೊಟ್ಟಾಯಿತು. ಇನ್ನು ನಮಗೆ ಒಂದು ಡ್ರಮ್ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ, ಪ್ಲಾಸ್ಟಿಕ್ ಡ್ರಮ್ ನಮಗೆ ಪರ್ಚೇಸ್ ಮಾಡಲಿಕ್ಕಿತ್ತು. ಸೊ ಹಾಗಾಗಿ ಇನ್ನೊಂದು ಶಾಪಿಗೆ ಬಂದು ಇಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ನಮ್ಮ ಮನೆಯವರು ಎಲ್ಲಿ ಏನೇ ಒಂದು ಪರ್ಚೇಸ್ ಮಾಡಿದ್ರು ಹಾಗೆಯೇ ನಗ್ನಗ್ತಾ ಮಾತಾಡ್ತಾರೆ ಎಲ್ಲರ ಜೊತೆನೂ. ನಂಗೆ ಅದನ್ನು ತುಂಬ ಖುಷಿ ಆಗುತ್ತೆ. ಹಾಗೆಯೇ ಇವಳು ನನ್ನ ಚಿನ್ನುನ ಸೀನಿಯರ್, ಅಂದರೆ ನನ್ನ ಚಿನ್ನು ಓದ್ತಾ ಇರೋ ಸ್ಕೂಲಲ್ಲೇ ಓದ್ತಾ ಇರೋದು ಇವಳು. ಇವಾಗಷ್ಟೇ ಅವಳದು 7ನೇ ಕ್ಲಾಸ್ ಮುಗೀತು. ಹಾಗೆ ಅವ್ರ ಮನೆ ಗೃಹ ಪ್ರವೇಶ ಇದೆ ಈ ತಿಂಗಳ ಎಂಡಲ್ಲಿ. ಹಾಗಾಗಿ ಅವರೇನೋ ಬಾಗಿಲೇನೋ ಪರ್ಚೇಸ್ ಮಾಡಲಿಕ್ಕಿತ್ತು ಮನೆಗೆ ಬೇಕಾಗಿರುವಂಥದ್ದು ಐಟಮ್ ಏನು. ಹಾಗಾಗಿ ಅವಳು ಅಪ್ಪ ಅಮ್ಮ ಎಲ್ಲ ಒಟ್ಟಿಗೆ ಬಂದಿದ್ದರು. ಮತ್ತು ಅವಳಿಗೆ ಸ್ವಲ್ಪ ಒಂದು ಏನೋ ಟ್ರೀಟ್ಮೆಂಟ್ ಇತ್ತಂತೆ, ಹಾಗಾಗಿ ಅದಕ್ಕೋಸ್ಕರ ಬಂದಿದ್ರು ಅವರೆಲ್ಲ ಸೇರಿಕೊಂಡು. ಹಾಗೆ ನಮ್ಮನ್ನು ನೋಡಿದ ತಕ್ಷಣ ಬಂದು ಮಾತಾಡಿ ಹೋದ್ಲು. ಹಾಗೆ ಇನ್ನು ನನಗೆ ಸ್ವಲ್ಪ ಹೋಮಿಯೋಪತಿ ಕ್ಲಿನಿಕ್ಗೆ ಹೋಗ್ಲಿಕ್ಕಿತ್ತು ಇಲ್ಲಿ. ಹಾಗಾಗಿ ಚಿಂಟುನ ಕರ್ಕೊಂಡು ನಾನು ಬರ್ತಾ ಇದ್ದೀನಿ. ನಮ್ಮ ಮನೆಯವ್ರ ಹತ್ರ ನೀವೇ ನಿಲ್ಲಿಸ್ಕೊಳ್ಳಿ ಅಂತಂದೆ. ಕಾರಣ ಇಷ್ಟೇ, ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಪೇಸ್ ಇಲ್ಲಿ ಹೋಗಲಿಕ್ಕೆ ತುಂಬ ಚಿಕ್ಕ ಜಾಗ, ಅಲ್ಲಿ ನನಗೆ ಕರ್ಕೊಂಡು ಹೋಗಲಿಕ್ಕೆ ಭಯ ಆಗುತ್ತೆ. ಹಾಗಾಗಿ ಹೇಳಿದೆ, ಇಲ್ಲ ನೀನು ಕರ್ಕೊಂಡು ಹೋಗು ಅಂತಂದ್ರು ನಮ್ಮ ಮನೆಯವರು. ಹಾಗಾಗಿ ಕರ್ಕೊಂಡು ಹೋಗಿ ಬಂದೆ ವಾಪಸ್. ಇನ್ನು ಮಧ್ಯಾಹ್ನ ಆಗಿರೋದ್ರಿಂದ ನಾವು ಊಟ ಏನು ಮಾಡಿ ಬಂದಿರಲಿಲ್ಲ ಮನೆಯಲ್ಲಿ. ಅಂದರೆ ಒಂದು ವಿಷಯ ಹೇಳಬೇಕಿತ್ತು, ಸ್ಟಾರ್ಟಿಂಗಲ್ಲಿ ನಾನು ಹೇಳಿರಲಿಲ್ಲ. ಇವತ್ತು ನಮ್ಮ ಅಮ್ಮ ಬರ್ತಾ ಇದ್ದಾರೆ ಊರಿಂದ ಮನೆಗೆ, ಒಂದು ಮುಖ್ಯವಾದ ವಿಷಯಕ್ಕೋಸ್ಕರ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಊಟ ಮಾಡಿರಲಿಲ್ಲ, ಅಮ್ಮನ ಜೊತೆನೇ ಊಟ ಮಾಡೋಣ ಅಂತ ಹೇಳಿಬಿಟ್ಟು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಖುಷಿಲಿ ಬರ್ತಾ ಇದ್ದಾರೆ ಅಂತ ಹೇಳಿ. ಅವರು ಬಂದಿದ್ದು ಬರೀ 2 ದಿನಕ್ಕೋಸ್ಕರ, ಆದರೆ ಇಷ್ಟೊಂದು ಲಗೇಜ್ ತಂದಿದ್ದಾರೆ. ಏನು ಅಂತ ಹೇಳ್ಬಿಟ್ಟು ನೀವು ಗೆಸ್ ಮಾಡಿ. ಏನಾದರೂ ಐಡಿಯಾ ಇದ್ದರೆ ಹೇಳಿ ಆಯಿತಾ, ನನ್ನ ಹತ್ರ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏಕೆ ಅವರು ಮಗಳನ್ನ ನೋಡ್ಲಿಕ್ಕೆ ಬರುವಾಗ ಯಾವಾಗಲೂ ಹೀಗೇ ತುಂಬಿಸ್ಕೊಂಡು ಬರ್ತಾರೆ. ಅದೊಂಥರ ಖುಷಿ ನನಗೆ, ಅವರಿಗೂ ಒಂಥರ ಖುಷಿ. ಹಾಗೆಯೇ ಚಿಂಟುನ ನೋಡಿದೆ ಸುಮಾರು ದಿನ ಆಗಿಬಿಟ್ಟಿತ್ತಲ್ಲ, ಸುಮಾರು ದಿನ ಅಲ್ಲ ಸುಮಾರು ತಿಂಗಳೇ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಚಿಂಟುಗೆ ಇವಾಗ ಗೊತ್ತಾಯಿತು ಅಜ್ಜಿ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಬಂದಿದ್ದಾರೆ ಅಂತ ಗೊತ್ತಾದ ತಕ್ಷಣವೇ ಅವನು ಮುಖ ಈ ಥರ ಕೆಳಗಡೆ ಮಾಡಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ನಮ್ಮಮ್ಮ ಎಷ್ಟು ಮಾತಾಡಿಸ್ಲಿಕ್ಕೆ ನೋಡಿದ್ರು ಕೂಡ ತುಂಬ ನಾಚಿಕೆ ಮಾಡಿಕೊಂಡು ಬಗ್ಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಇನ್ನು ನಮ್ಮ ಅಮ್ಮಂಗಂತೂ ಖುಷಿ ಮೊಮ್ಮಗನನ್ನು ನೋಡಿದ ತಕ್ಷಣ. ಇನ್ನು ಅವರಿಬ್ಬರನ್ನ ನೋಡಿ ನನಗೆ ನಗು ಬರ್ತಾಯಿತ್ತು. ನಮ್ಮ ಚಿನ್ನುಗಂತೂ ಕೇಳೋದೇ ಬೇಡ, ಇವ್ರು ಎಂಥ ನಾಟಕ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಡ್ತಾನೆ. ಅವ್ನು ಡೈರೆಕ್ಟಾಗಿ ಹೇಳ್ಬಿಡ್ತಾನೆ ಈ ಥರ ಎಲ್ಲ ಮಾಡ್ಕೊಂಡಿದ್ರೆ. ಇನ್ನು ಹಾಗೋ ಹೀಗೋ ನಮ್ಮ ಅಮ್ಮ ಪಕ್ಕದಲ್ಲೇ ಅವನನ್ನು ಕೂರಿಸ್ಬಿಟ್ಟು ನಿನ್ಗೆ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಏನೋ ಎಲ್ಲ ಹೇಳಿಬಿಟ್ಟು ಪುಸ್ಲೈಸಿ ಇವಾಗ ಮಾತಾಡ್ಸ್ಕೊಳ್ತಾ ಇದ್ದಾರೆ ನಿಧಾನವಾಗಿ. ಇವಾಗ ಅಡ್ಜಸ್ಟ್ ಆದ ಸ್ವಲ್ಪ, ಅಂದರೆ ಸ್ವಲ್ಪ ಹೊತ್ತು ಬೇಕಾಗುತ್ತೆ ಅವನಿಗೆ ಯಾವಾಗಲೂ ಹಾಗೆಯೇ. ಇನ್ನು ಇವರಿಬ್ಬರ ಒಂದು ಈ ಥರ ಬಿಹೇವಿಯರ್ ನೋಡಿದ ತಕ್ಷಣ ನನಗೆ ನನ್ನ ಚಿಂಟುನ ಡೆಲಿವರಿ ಆದ ದಿನ ನೆನಪಾಗ್ಬಿಡ್ತು ನನಗೆ ಒಂದು ಕ್ಷಣ. ಯಾಕೆಂದರೆ ನಮ್ಮಮ್ಮಂಗೆ 2ನೇ ಮಗು ಕೂಡ ಗಂಡು ಮಗು ಆಯ್ತಲ್ವಾ, ಮಗು ಹುಟ್ಟಿದ ತಕ್ಷಣ ತುಂಬಾ ಬೇಜಾರಲ್ಲಿದ್ದಿದ್ರು. ಸ್ವಲ್ಪ ಹೊತ್ತು ಮಗು ಹತ್ರನೇ ಬಂದಿರಲಿಲ್ಲ, ಹಾಗಾಗ್ಬಿಟ್ಟಿತ್ತು. ಮತ್ತು ನನ್ನ ಡೆಲಿವರಿ ಆದ ಒಂದು ಪರಿಸ್ಥಿತಿ ಕೂಡ ಹಾಗೇ ಇತ್ತು, ಆವತ್ತಿನ ಪರಿಸ್ಥಿತಿ ಕೂಡ. ಅದೆಲ್ಲ ಒಂದ್ಸಲ ನನಗೆ ಹಾಗೇ ಕಣ್ಮುಂದೆ ಬಂದು ಹೋಯಿತು. ಇನ್ನು ತುಂಬ ಖುಷಿಯಾಗಿದ್ದರು ಇವರೆಲ್ಲ. ಇವಾಗ ಚಿಂಟು ಅಂದರೆ ತುಂಬಾ ಇಷ್ಟಪಡ್ತಾರೆ. ಅವರು ಅಂದರೆ ಖುಷಿನ ಹೇಳ್ಕೊಳಕ್ಕಾಗಲ್ಲ ಅಷ್ಟೊಂದು. ಹಾಗೆಯೇ ಇನ್ನು ಅಲ್ಲೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಮಾತುಕತೆ ಎಲ್ಲ ಆಡಿಕೊಂಡು ನಾವು ಏನಾದರೂ ತಗೊಳ್ಳೋದಿತ್ತು ಕೆಲವೆಲ್ಲ ಐಟಮ್ ಅದನ್ನೆಲ್ಲ ತೊಗೊಂಡ್ವಿ. ಮತ್ತು ಚಿನ್ನು ಕೈಗೆ ಏನೋ ಗಾಯ ಮಾಡ್ಕೊಂಡಿದ್ದ ಅವನು. ಹಾಗಾಗಿ ಪ್ಲಾಸ್ಟರ್ ತೊಗೊಂಡು ಹಾಕಬೇಕು ಅಂತ ಹೇಳಿ ಬೊಬ್ಬೆ ಹಾಕ್ತಾ ಇದ್ದ. ಅದೆಲ್ಲ ತೊಗೊಂಡು ಅವ್ನ ಕೈಗೆ ಪ್ಲಾಸ್ಟರ್ ಹಾಕ್ಕೊಳ್ತಾ ಇದ್ದೆ. ಅಷ್ಟೊತ್ತಿಗೆ ವೀಡಿಯೋ ಮಾಡ್ಕೊಂಡಿದ್ದು ನನ್ನ ಚಿಂಟು ಆಯಿತಾ. ಹಾಗೆಯೇ ಮಾದಣ್ಣನ ಅಂಗಡಿಗೆ ಬಂದು ಕೋಳಿ ಎಲ್ಲ ತೊಗೊಂಡು ಮತ್ತು ಹಂದಿ ಕೂಡ ಪರ್ಚೇಸ್ ಮಾಡೋದಿತ್ತು, ಅದೆಲ್ಲ ಪರ್ಚೇಸ್ ಮಾಡ್ಕೊಂಡಿದ್ವಿ ಫಸ್ಟಿಗೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಇನ್ನು ಮನೆ ಕಡೆ ಹೋಗ್ತಾ ಇದ್ದೀವಿ ಇವಾಗ.
ಇನ್ನು ಸುಮಾರು ತಿಂಗಳಾದಮೇಲೆ ನಾನು ಅಮ್ಮನ ನೋಡ್ತಾ ಇದ್ದೀನಲ್ಲ, ಹಾಗಾಗಿ ನನಗೂ ತುಂಬ ಖುಷಿ ಆಯಿತು. ಇನ್ನೊಂದು 2 ದಿನ ಇಲ್ಲೇ ಇರ್ತಾರಲ್ಲ ಅನ್ನೋ ಒಂದು ಖುಷಿ ಒಂದು ಕಡೆ. ಹಾಗೆಯೇ ಅವರು ಬಂದಿರೋ ಕಾರಣ ಅಂತ ಹೇಳಿದರೆ ಚಿನ್ನುನ ರಜೆಯಲ್ಲಿ ಮನೆಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು ಕುಂದಾಪುರಕ್ಕೆ. ಸೊ ಹಾಗಾಗಿ ಇನ್ನು ಚಿನ್ನು 2 ದಿನ ಆದಮೇಲೆ ಆ ಕಡೆ ಹೋಗ್ತಾನಲ್ಲ, ಯಾವ ಥರ ಪರಿಸ್ಥಿತಿ ಇರುತ್ತೋ ಏನೋ, ಅಡ್ಜಸ್ಟ್ ಆಗ್ತಾನೋ ಇಲ್ವೋ. ಫಸ್ಟ್ ಟೈಮು ಬಿಟ್ಟು ಇರ್ತಾ ಇದ್ದೀನಿ ಅವನನ್ನು, ಊರಿಗೆ ಕಳಿಸ್ಕೊಡ್ತಾ ಇದ್ದೀನಿ, ಹೇಗೋ ಏನು ಅಂತ ಹೇಳ್ಬಿಟ್ಟು. ಇನ್ನು ನಮ್ಮ ಚಿಂಟು ಅಂತೂ ಇಲ್ಲಿ ಚಂಡೆ ಬಡಿತಾ ಇವರಿಗೆಲ್ಲ ತೋರಿಸ್ತಾ ಇದ್ದಾನೆ. ನಾನು ಈ ಥರ ಚಂಡೆ ಬಡಿತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅಜ್ಜಿಗೆ ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿ ಚಂಡೆ ಬಡಿತಾ ಇದ್ದಾನೆ. ಹೇಗೆ ಚಂಡೆ ಬಡಿತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನೀವೇ ನೋಡಿ, ಹಾಗೆಯೇ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ, ಓಕೆನಾ? ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಒಂದು ದಿನ ಹೇಗೆ ಹೋಯಿತು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಹಾಗೆಯೇ ಅಮ್ಮ ಎಲ್ಲ ಟೀ ಕುಡಿತಾ ಕೂತ್ಕೊಂಡಿದ್ರು, ಸಂಜೆ ಮಕ್ಕಳು ಆಟ ಮುಂದುವರಿಸಿದ್ರು. ಹಾಗೆಯೇ ಇವತ್ತಿನ ಒಂದು ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದೆ ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.